ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಒಂದು ಚಿಕನ್ ರೆಸಿಪಿಯನ್ನು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಕೂಡ ಈ ಬಾಳೆ ಎಲೆಯಲ್ಲಿ ಮಾಡಿರುವಂತಹ ಫಿಶ್ ತವಾ ಫ್ರೈ ಕೂಡ ಮಾಡ್ಕೊಂಡಿದ್ದೆ. ಎರಡು ತುಂಬಾ ಸಖತ್ತಾಗಿ ಬಂದಿತ್ತು. ಇವೆರಡನ್ನೂ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮಧ್ಯಾಹ್ನದಿಂದ ರಾತ್ರಿವರೆಗಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಫ್ರೂಟ್ ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಣ್ಣುಗಳನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ. ಹಣ್ಣುಗಳೆಲ್ಲ ತಂದಿದ್ದೆಲ್ಲ ಹಾಗೇ ಇತ್ತು, ಅದಕ್ಕೋಸ್ಕರ. ಆದರೆ ನನ್ನ ಮಗನಿಗೆ ಆ್ಯಪಲ್ ಜ್ಯೂಸ್ ಬೇಕಿತ್ತಂತೆ, ಅದಕ್ಕೋಸ್ಕರ ನಾನು ಆ್ಯಪಲ್ ಜ್ಯೂಸ್ನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದರದ್ದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ತೀನಿ. ನಾನು ತೊಳೆದ್ಬಿಟ್ಟು ಮುಂಚೆನೇ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದ್ರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾನು ಆ ನಂತರನೇ ಜ್ಯೂಸ್ ಮಾಡ್ಕೊಳ್ತೀನಿ. ಈ ಜ್ಯೂಸ್ ಸೆಂಟರ್ಗಳಲ್ಲೆಲ್ಲ ನಮಗೆ ಸಿಪ್ಪೆನೂ ತೆಗಿಯಲ್ಲ, ಹಾಗೆಯೇ ಈ ಹಸಿ ಹಾಲಿನಿಂದ ಮಾಡ್ತಾರೆ. ಈ ಆ್ಯಪಲ್ ಜ್ಯೂಸ್ ಆಗಲಿ, ಮಿಲ್ಕ್ ಶೇಕ್ಗಳನ್ನೆಲ್ಲ ಆಗಲಿ, ನಾನು ಇದರದ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಹಾಲು ಮುಂಚೆನೇ ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೆ. ಫ್ರೂಟ್ ಸಲಾಡ್ಗೂ ಕೂಡ ಹಾಲು ಬೇಕಿತ್ತಲ್ವ, ಅದಕ್ಕೇ ನಾನು ಮುಂಚೆನೇ ಕಾಯಿಸಿ ಆರಿಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನೇ ಕೂಡ ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ಸೇಬದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಈ ಕಟ್ ಮಾಡಿಕೊಂಡು ನಾನು ಈ ಕಪ್ಪು ಇದೆಯಲ್ಲ ಅದನ್ನೆಲ್ಲ ಹಾಕಲ್ಲ. ಈ ಬೀಜ ಆಗಲಿ ಇದೆಲ್ಲ ಹಾಕಿದ್ರೆ ಒಂದೊಂದ್ಸರಿ ಕಹಿ ಬಂದುಬಿಡುತ್ತೆ. ಅಂದರೆ ಈ ಜ್ಯೂಸ್ ಸೆಂಟರ್ಗಳಲ್ಲೆಲ್ಲ ಈ ಸಿಪ್ಪೆ ಸಮೇತವಾಗಿಯೂ ಕೂಡ ಹಾಕ್ತಾರೆ. ಅದೇನೋ ಚೆನ್ನಾಗಿರುತ್ತೆ ಗೊತ್ತಿಲ್ಲ, ಆದರೆ ಹಸಿ ಹಾಲೆಲ್ಲ ಹಾಕ್ಬಿಡ್ತಾರಲ್ಲ, ಹಾಗಾಗಿ ಅನಿಸುತ್ತೆ. ನೋಡಿ, ಇವಾಗ ನಾನು ಈ ಥರ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ನಾನು ಒಂದು ಜ್ಯೂಸರ್ಗೆ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಇದರೊಳಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೀಜವನ್ನೆಲ್ಲ ನಾನು ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಆ ನಂತರ ನಾನು ಇದನ್ನು ಹಾಕ್ಕೊಳ್ತೀನಿ. ಅಂದರೆ ಇದನ್ನು ತುರ್ಕೊಂಡ್ರೆ ಇದು ಒಂಥರ ರೆಡ್ ಆಗಿಬಿಡುತ್ತೆ, ಕಲರ್ ಅಷ್ಟು ವೈಟ್ ಬರಲ್ಲ ಆ್ಯಪಲ್ ಜ್ಯೂಸ್. ಅದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಿಪ್ಪೆ ತೆಗೆದ ತಕ್ಷಣವೇ ರೆಡ್ ಬಂದುಬಿಡುತ್ತೆ ನೋಡಿ, ಕಲರ್ ಚೇಂಜ್ ಆಗಿಬಿಡುತ್ತೆ. ನಾನು ಸಿಪ್ಪೆ ಎಲ್ಲ ಹಾಕಿದ್ರೆ ಅದಕ್ಕೇನೆಲ್ಲ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ನಾನು ಸಿಪ್ಪೆಯನ್ನು ಹಾಕ್ಕೊಳ್ತಾ ಇಲ್ಲ. ಇದಕ್ಕೆ ನಾನು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಹಾಕಿಲ್ಲ, ಹಾಲಿಗೆ ಗಟ್ಟಿ ಹಾಲನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಮಿಲ್ಕ್ ಶೇಕ್ ಮಾಡೋದಕ್ಕೆ ಗಟ್ಟಿ ಹಾಲು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ, ನೀರಾದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ನಾನು ಇದು ಮಿಕ್ಸಿ ಆಡಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ಫುಲ್ಲು ನೊರೆ ಬರೋವರೆಗೂ ಕೂಡ ಆಡಿಸ್ಕೊಳ್ತೀನಿ. ಆವಾಗನೇ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ನೊರೆ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಬರಬೇಕು. ಇವಾಗ ಮಾತ್ರ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಒಂಥರ ತುಂಬ ಗಟ್ಟಿನೂ ಇರಬಾರ್ದು, ಸ್ವಲ್ಪ ನೀರು ಕೂಡ ಆದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಒಂದು ಮೀಡಿಯಮಲ್ಲಿ ನಮ್ಗೆ ಇದ್ದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸಕ್ಕರೆನೂ ಕೂಡ ಜಾಸ್ತಿ ಆದರೆ ಅಷ್ಟೊಂದು ಸ್ವೀಟ್ ಆದರೆ ಚೆನ್ನಾಗಿರಲ್ಲ. ನೋಡಿಬಿಟ್ಟು ಸಕ್ಕರೆನ ಹಾಕ್ಕೊಳ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಒಂಥರ ಯಾವಾಗಲೂ ನಾವು ಈ ಹಣ್ಣು ಫ್ರೂಟ್ ಸಲಾಡು ಈ ಥರ ಎಲ್ಲ ಕುಡಿಯೋದಕ್ಕಿಂತಲೂ ಒಂದೊಂದು ಸರಿ ಆದರೂ ನಾವು ಈ ಥರ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನೋಡಿ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿಬಿಟ್ಟು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾಗಿ ಈ ಜ್ಯೂಸ್ ಸೆಂಟರ್ಗಳಲ್ಲೆಲ್ಲ ಮಾಡ್ಕೊಳ್ಳೋದು. ಅಂದರೆ ಹಸಿ ಹಾಲೆಲ್ಲ ಹಾಕಿರ್ತಾರಲ್ವ, ಅದ್ರ ಬದಲಿಗೆ ನಾವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಚಿಕನ್ ರೆಸಿಪಿಯನ್ನು ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ರೊಟ್ಟಿಗಾಗಲಿ, ಅನ್ನಕ್ಕಾಗಲಿ, ಕಡುಬಿಗಾಗಲಿ, ಚಪಾತಿಗಾಗಲಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು 3/4 kg ಆಗುವಷ್ಟು ಚಿಕನನ್ನು ನಾನು ತೊಳೆದ್ಬಿಟ್ಟು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ. ನಾನು ಅದನ್ನು ನೀರೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮೊದಲೇ ನಾನು. ಇವಾಗ ನಾನು ಇದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಟೊಮೆಟೊ ಹಣ್ಣನ್ನು ತಗೊಳ್ತಾ ಇದ್ದೀನಿ, ಒಂದು 4 ಮೀಡಿಯಮ್ ಸೈಜ್ನ ಟೊಮೆಟೊ ಹಣ್ಣನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಈರುಳ್ಳಿಯನ್ನು ಕೂಡ ತಗೊಳ್ತಾ ಇದ್ದೀನಿ. ಹಾಗೆ ಒಂದು 2 ಹಸಿರು ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು. ಈ ಟೊಮೆಟೊ ಹಣ್ಣನ್ನೆಲ್ಲ ನಾನು ಕಟ್ ಮಾಡೋ ಬದಲಿಗೆ ನಾನು ಈ ರೀತಿಯಾಗಿ ಈ ಮಿಕ್ಸಿಗೆ ಹಾಕಿಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಸ್ವಲ್ಪ ನಮಗೆ ಗ್ರೇವಿ ಥರ ಎಲ್ಲ ಬೇಕು ಅಂತಂದರೆ ನಾವು ಈ ರೀತಿ ಕಟರ್ನಲ್ಲಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕಟ್ ಮಾಡಿದ್ರೆ ಹಾಗೆಯೇ ಈ ಟೊಮೆಟೊ ಹಣ್ಣೆಲ್ಲ ಹಾಗಾಗಿನೇ ಇದ್ಬಿಡುತ್ತಲ್ವ, ಈ ಥರ ಕಟರ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನಿವಾಗ ಒಂದು ಪಾತ್ರೆಯನ್ನು ತಗೊಂಡು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಎಲ್ಲ ಬಿಸಿಯಾದ ನಂತರ ನಾನು ಇದಕ್ಕೆ ಈ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಈರುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಚಿಕನ್ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಈ ಈರುಳ್ಳಿ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಇದೊಂಥರ ಹಸಿ ಹಸಿಯಾಗಿ ನಮಗೆ ಚಿಕನಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಗ್ರೇವಿಯಲ್ಲಿ. ನೋಡಿ ಇದನ್ನು ನಿಧಾನವಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಕರಿಬೇವಿನ ಸೊಪ್ಪನ್ನು ನಾನು ಫಸ್ಟೇ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಅದು ಒಂಥರ ತುಂಬಾ ಫ್ರೈ ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ಈ ಥರ ಗ್ರೇವಿ ಎಲ್ಲ ಮಾಡ್ಕೊಳ್ಳುವಾಗ ನಾವು ಇದನ್ನು ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಈರುಳ್ಳಿ ಹಾಕಿದ ನಂತರ ನಾನು ಈ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ. ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಹಸಿರು ಮೆಣಸಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿರು ಮೆಣಸಿಕಾಯನ್ನು ನಾನು ಒಂದು 5 ಹಸಿರು ಮೆಣಸಿಕಾಯನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಹಸಿರು ಮೆಣಸಿಕಾಯಿ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಈ ಒಗ್ಗರಣೆಗೆ. ನೋಡಿ ಇವಾಗ ನಾನು ಈ ಚಿಕನನ್ನು ತೊಳೆದು ಇಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ಚಿಕನ್ ಹಾಕಿದ ನಂತರ ನಾವು ನೀಟಾಗಿ ತಿರುಗಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಚಿಕನ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಆದಷ್ಟು ನಾವು ಈ ಒಗ್ಗರಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಆವಾಗ ನಮಗೆ ಚಿಕನ್ ಗ್ರೇವಿ ಮಾಡುವಾಗ ತುಂಬಾ ಟೇಸ್ಟಾಗಿ ಬರುತ್ತೆ. ನೋಡಿ ಅದಕ್ಕೋಸ್ಕರ ನಾವು ನಿಧಾನವಾಗಿ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ಈ ಥರ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಉಪ್ಪನ್ನು ಹಾಕ್ಕೊಂಡಾದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಸ್ಟಾರ್ಟಿಂಗ್ ಏನೇ ಮಾಡುವಾಗಾದ್ರೂ ಕೂಡ ಯಾವುದೇ ಗ್ರೇವಿಯನ್ನು ಮಾಡುವಾಗಲೂ ಕೂಡ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಈ ಒಗ್ಗರಣೆಯಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ನಾನು ಈ ರೀತಿಯಾಗಿ ಟೊಮೆಟೊ ಹಣ್ಣನ್ನೆಲ್ಲ ನಾನು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಹಣ್ಣನ್ನು ನಾನು ಇವಾಗ ಫಸ್ಟೇ ಹಾಕ್ಕೊಳ್ತಾ ಇಲ್ಲ, ಇವಾಗ ಈ ಚಿಕನ್ ಮೇಲೆ ಹಾಕ್ಕೊಂಡ್ರೆ ನಮಗೆ ಚಿಕನ್ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ಈ ಗ್ರೇವಿಯಲ್ಲಿ. ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ. ಈ ಟೊಮೆಟೊ ಹಣ್ಣದು ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡಬೇಕು, ಅಷ್ಟರವರೆಗೆ ನಾವು ಈ ಚಿಕನ್ನು ಮತ್ತು ಈ ಟೊಮೆಟೊ ಹಣ್ಣನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ನಾನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು. ನೋಡಿ ಈ ರೀತಿ ಬೆಂದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಗ್ರೇವಿಯಲ್ಲಿ. ನೋಡಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ನೋಡಿ ಟೊಮೆಟೊ ಹಣ್ಣು ಕೂಡ ಎಲ್ಲ ಫ್ರೈ ಆಗಿದೆ, ಸ್ಮೆಲ್ಲೆಲ್ಲ ಹೋಗಿ ಇವಾಗ ಒಂಥರ ಗ್ರೇವಿ ಟೈಪಲ್ಲಿ ಬಂದಿದೆ ನೋಡಿ. ಈ ಥರ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ನೋಡಿ ಇದು ಹಾಕ್ಕೊಂಡ ನಂತರ ಇದ್ರ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡಿ ಇದೆಲ್ಲವನ್ನು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ನೀಟಾಗಿ ತಿರುಗಿಸ್ಕೊಳ್ಳೋಣ. ಈ ಥರ ಇದೆಲ್ಲವೂ ಕೂಡ ಹೀಗೇ ಫ್ರೈ ಆದರೆ ನಮಗೆ ಈ ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ತಿಕ್ಕಾಗಿ ಕೂಡ ಇರುತ್ತೆ ಈ ಗ್ರೇವಿ. ನಾವು ಯಾವಾಗಲೂ ಚಿಕನ್ ಸಾಂಬಾರು ಅಥವಾ ಫ್ರೈಯನ್ನು ಮಾಡ್ಕೊಂಡಿರ್ತೀವಿ, ಅದು ಒಂಥರ ಈ ಫ್ರೈ ಮಾಡಿಕೊಂಡಾಗ ನಮಗೆ ರೊಟ್ಟಿಗೆಲ್ಲ ಆಗೋದೇ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಮಿಕ್ಸ್ ಕೂಡ ಮಾಡ್ಕೊಂಡಿಲ್ಲ ನಾನು, ಬರೀ ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರನ್ನು ಮಾಡ್ಕೊಳ್ಳುವಾಗ ನಾನು ಈ ಕಾಳು ಮೆಣಸನ್ನು ನಿಧಾನ ಉರಿಯಲ್ಲಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, 1-2 ಲವಂಗ, 1-2 ಚಕ್ಕೆ ಇವನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಪೌಡರನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬರೀ ಕಾಳು ಮೆಣಸಲ್ಲ, ಈ ಜೀರಿಗೆ, 1-2 ಲವಂಗ, 1-2 ಚಕ್ಕೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ಇದನ್ನು ಆರಿದ ನಂತರ ಮಿಕ್ಸಿ ಮಾಡಿಕೊಂಡ್ರೆ ಈ ಪೌಡರ್ನ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಹೆಚ್ಚು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಮೊದಲೇ ಎಲ್ಲ ಹುರಿದು ಇಟ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ. ಇವಾಗ ನಾನು ಈ ಚಿಕನಿಗೆ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ನಮಗೆ ಗ್ರೇವಿ ಥರ ಬೇಡ ಅಂದರೆ ನೋಡಿ ಈ ರೀತಿಯಾಗಿಯೂ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ. ನಾನಿವತ್ತು ಗ್ರೇವಿ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣನ್ನು ಕೂಡ ನಾನು ಹಿಂಡ್ಕೊಳ್ತಾ ಇದ್ದೀನಿ. ನಾನು ಇಡಿಯದಾದ ನಿಂಬೆಹಣ್ಣನ್ನು 1 ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ಇದಕ್ಕೆ ನಿಂಬೆಹಣ್ಣು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಂದರೆ ಟೊಮೆಟೊ ಹಣ್ಣು ಹಾಕಿದ್ರೂ ಕೂಡ ಈ ನಿಂಬೆಹಣ್ಣು ಹಾಕಿದ್ರೆ ಏನೋ ಚಿಕನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಗ್ರೇವಿ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಒಂದು ಫಿಶನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಾಟ್ಲಾ ಫಿಶನ್ನು ನಾನು ಈ ರೀತಿ ಬಾಳೆ ಎಲೆಯಲ್ಲಿ ಇಟ್ಬಿಟ್ಟು
ಈ ಕಬ್ಬಿಣದ ಕಾವಲಿ ಬರುತ್ತೆ ನೋಡಿ, ಅದರಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಎಣ್ಣೆ ಎಲ್ಲ ನಮಗೆ ಅಷ್ಟೊಂದು ಬೇಡ ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಈ ಎಲೆಯಲ್ಲಿ ಫೋಲ್ಡ್ ಮಾಡಿಕೊಂಡು ನಾನು ಈ ತವಾ ಫ್ರೈನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ರುಚಿನೂ ಕೂಡ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಫಿಶ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇವಾಗ. ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ತಗೊಳ್ತಾ ಇದ್ದೀನಿ. ಈ ಅಚ್ಚ ಖಾರದ ಪುಡಿಯನ್ನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥದ್ದು. ಇದು ಮೆಣಸಿಕಾಯನ್ನು ನಾನು ಅಂದರೆ ಬ್ಯಾಡಗಿ ಮೆಣಸಿಕಾಯನ್ನು ನಾನು ಫಿಶ್ನಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಅದನ್ನೇ ನಾನು ಒಣಗಿಸ್ಬಿಟ್ಟು ತೊಳೆದು ಅದನ್ನೆಲ್ಲ ಪುಡಿ ಮಾಡಿಸಿ ಇಟ್ಕೊಂಡಿರ್ತೀನಿ ಫಿಶ್ಶಿಗೆ ಅಂತಲೇ ಹೇಳಿಬಿಟ್ಟು. ಅದನ್ನೇ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಆನಂತರ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ, ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ. ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಸ್ವಲ್ಪ ನಾನು ಇದಕ್ಕೆ ಹುಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಿಂಬೆಹಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಫಿಶ್ಶಿಗೆ. ಅದರಲ್ಲೂ ನಮ್ಮ ಊರ ಸೈಡಲ್ಲೆಲ್ಲ ಸಿಗುವಂಥ ಹುಳಿಯನ್ನು ಹಾಕಿದ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮೀನನ್ನು ಮಾಡುವಾಗ ಯಾವಾಗಲೂ ಕೂಡ ಈ ಮೆಣಸಿಕಾಯಿ ಪುಡಿಯನ್ನು ಮಾಡ್ಕೊಳ್ಳುವಾಗ ಈ ಬೇಡಿಗೆ ಮೆಣಸಿ ಬರುತ್ತೆ ನೋಡಿ, ಅದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ನಾವೇನೇ ಅದರಲ್ಲಿ ಎಲ್ಲೆಲ್ಲ ಒಣಗಿಸಿರ್ತಾರೆ, ಧೂಳಲ್ಲೆಲ್ಲ ಇದ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಾನು ಅದನ್ನು ತೊಳ್ಕೊಳ್ತೀನಿ ಅಷ್ಟೇ. ಅದು ತುಂಬಾ ಧೂಳೆಲ್ಲ ಇರುತ್ತೆ, ಅದಕ್ಕೋಸ್ಕರ ನಾನು ಅದನ್ನ ತೊಳೆದ್ಬಿಟ್ಟು ಒಣಗಿಸ್ಕೊಂಡು ಆಮೇಲೆ ನಂತರ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಈ ಫಿಶ್ ಸಾಂಬಾರಿಗೆ ಬೇರೆ ಮತ್ತು ಇದು ತರಕಾರಿ ಸಾಂಬಾರುಗಳಿಗೆ ಮಸಾಲೆ ಪುಡಿ ಆಗಿರ್ಬೋದು ಎಲ್ಲವನ್ನು ನಾನು ಬೇರೆ ಬೇರೆಯಾಗಿ ಮಾಡಿ ಇಟ್ಕೊಂಡಿರ್ತೀನಿ. ಈ ಫಿಶ್ಶಿಗೆ ಮಾತ್ರ ಬ್ಯಾಡಗಿ ಮೆಣಸನ್ನು ಮಾತ್ರ ನಾನು ಸಪ್ರೇಟಾಗಿ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ನೋಡಿ, ಈ ಹುಳಿಯನ್ನೆಲ್ಲ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರದ ಪುಡಿ ಎಲ್ಲ ಸಮವಾಗಿ ಎಲ್ಲ ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ನೋಡಿ ಈ ರೀತಿಯಾಗಿ ನಾವು ಅದಕ್ಕೆ ಈ ಫಿಶ್ ಪೀಸಸ್ನ ತಗೊಂಡು ಅದಕ್ಕೆ ನಾವು ಈ ರೀತಿಯಾಗಿ ನೋಡಿ ಹಚ್ಕೊಳ್ಬೇಕು. ಈ ಒಂದೊಂದೇ ಮೀನನ್ನು ತಗೊಂಡು ನಾವು ಈ ರೀತಿಯಾಗಿ ಹಚ್ಕೊಳ್ಬೇಕು, ಇಲ್ಲಾಂದರೆ ಇದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಹಿಡ್ಕೊಂಡು ನಾನು ಎಲ್ಲವನ್ನು ಈ ಥರ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ನಾನು ಒಂದೊಂದೇ ಫಿಶನ್ನು ತಗೊಂಡು ಇದಕ್ಕೆ ನಾನು ಎಲ್ಲದಕ್ಕೂ ಕೂಡ ಈ ಥರ ಹಚ್ಕೊಳ್ತೀನಿ, ಇಲ್ಲಾಂದರೆ ಅದು ಚೆನ್ನಾಗಾಗಲ್ಲ. ಒಂದಕ್ಕೆ ನಾವು ಇವಾಗ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಈಗ ಒಂದೊಂದೇ ಫಿಶ್ಗೆ ಈ ಥರ ಮಸಾಲೆಯನ್ನು ಹಾಕ್ಕೊಳ್ತೀನಿ. ಈ ಮಸಾಲೆಯನ್ನು ಹಾಕ್ಕೊಂಡು ನಾನು ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಅದೆಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಈ ಮಸಾಲೆ ಎಲ್ಲ ಚೆನ್ನಾಗಿ ಫಿಶ್ಶಿಗೆ ಹಿಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ನಮಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಡ್ಜ್ನಲ್ಲಿ ಇಟ್ಕೊಳ್ತೀನಿ. ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ಈ ಮಸಾಲೆ ಎಲ್ಲ ಹಿಡ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಫಿಶ್ ಕೂಡ. ಈ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ. ನೋಡಿ, ನಾನಿವಾಗ ಒಂದು ಬಾಳೆ ಎಲೆನ ತಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ತಗೊಂಡು ಈ ಫಿಶನ್ನು ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಬಾಳೆ ಹಿಂದೆ ಕಡ್ಡಿ ಬರುತ್ತೆ ನೋಡಿ, ಬಾಳೆ ಎಲೆ ಹಿಂದೆ, ಆ ಕಡ್ಡಿನೇ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ದಾರ ಥರ ಮಾಡ್ಕೊಂಡಿದ್ದೀನಿ. ಅದನ್ನೇ ನಾನು ಇವಾಗ ಅದರಲ್ಲಿ ಕಟ್ತಾ ಇದ್ದೀನಿ. ಅದು ಯಾಕೆಂದರೆ ಬಿಚ್ಚೋಗಬಾರ್ದು ಅಂತ. ಇದು ಬಿಚ್ಚೋಗಲ್ಲ, ಆದ್ರೂ ಕೂಡ ಸುಮ್ಮನೆ ಹಾಗೇ ಇಟ್ಟಿದ್ದೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಹಾಗೇ ಮಡಚಿಟ್ರೂ ಕೂಡ ಅದು ಬಿಚ್ಚೋಗಲ್ಲ. ನೋಡಿ, ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಥರ ನಾನು ಈ ರೀತಿಯಾಗಿ ಫುಲ್ ಎಲ್ಲವನ್ನು ಕವರ್ ಮಾಡಿಕೊಂಡು ನಂತರ ನಾನು ಆ ದಾರದಿಂದ ಕಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಫಿಶ್ ಇಷ್ಟಪಡೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಎಣ್ಣೆ ಅಂಶ ತಿಂದಿರೋರಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇದು ಎಣ್ಣೆ ಹೀರಿರಲ್ಲ, ಆದರೆ ಬಾಳೆ ಎಲೆ ಎಲ್ಲ ಎಣ್ಣೆಯಲ್ಲಿ ಬೆಂದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ಕಬ್ಬಿಣದ ಕಾವಲಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಎಣ್ಣೆ ಹಾಕೋದು ಏನಿದ್ರೆ ಅಂದರೆ, ಇದು ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಎಣ್ಣೆ ಎಲ್ಲ ಹಾಗೇ ಉಳ್ಕೊಂಡಿರುತ್ತೆ. ನಮಗೆ ಈ ಫಿಶ್ ಮಾತ್ರ ಬೆಂದಿರುತ್ತೆ. ಅಂದರೆ ಈ ಕಬ್ಬಿಣದ ಕಾವಲಿಯಲ್ಲಿ ಮಾಡುವಾಗ ಅದರದ್ದು ಹೀಟಿಗೆ ಕೂಡ ಚೆನ್ನಾಗಿ ಬೆಂದು ಹೋಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಾನು ಇಟ್ಕೊಳ್ತಾ ಇದ್ದೀನಿ. ಸೈಡ್ ಬೆಂದಾದ ನಂತರ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಈ ರೀತಿ ಮಡ್ಚ್ಕೊಳ್ಳೋಣ. ಇದು ಸೀದು ಹೋಗಲ್ಲ, ಯಾಕೆಂದರೆ ನಾವು ಇದು ಬಾಳೆ ಎಲೆಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅಷ್ಟು ಬೇಗ ಇದು ಸೀದು ಹೋಗಲ್ಲ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ಇವಾಗ ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.